ಸಮಸ್ಯೆ ಏನಾಗಿದೆ ಅಂದರೆ ಯಾರೂ ಕೇಳದಿದ್ದಾಗ ಇವರು ಒಬ್ಬರು ಯಾಕೆ ಕೇಳ್ತಾರೆ ಅನ್ನೋದು ಪ್ರಶ್ನೆ. ಹೌದು, BJPಯಲ್ಲಿ ಪ್ರತಿ ಸಾರಿ ಏನಾಗುತ್ತೆ ಅಂದರೆ ಇಂಥ ಸಿಕ್ಕರೆ ಅದಕ್ಕೆ ಬಾಲ ಕೈ ಕಾಲು ಎಲ್ಲ ಹಾಕಿ ಅವ್ರು ಕೇಳಿದ್ದು ಹೇಳಿದ್ದು ಏನೋ, ಇವರು ಪ್ರಚಾರ ಮಾಡ್ತಾ ಇರೋದು ಏನೋ, ಅವರು ಎಲ್ಲೂ ಕೂಡ RSS ಅನ್ನು ಬ್ಯಾನ್ ಮಾಡಬೇಕಂತ ಹೇಳಿಲ್ಲ. ಈಗ ಹೆಡ್ಗೇವಾರ್ ಏನು ಸ್ಟಾರ್ಟ್ ಮಾಡ್ತಾರೆ, ಅವರ ಗುರುಗಳು BS ಮುಂಜೆ ಅಂತ. BS ಮುಂಜೆ ವಿಸಿಟೆಡ್ ಇಟಲಿ, ಆಯಿತಾ, ಬೆನಿಟೋ ಮುಸೋಲಿನಿಯನ್ನು ಮೀಟ್ ಮಾಡ್ತಾರೆ. ಅಲ್ಲೇ ಮಿಲಿಟರಿ ಶಾಲೆಗಳಿಗೆ ಹೋಗ್ತಾರೆ, ಅಲ್ಲಿ ಸಂಸ್ಥೆಗಳಿಗೆ ಹೋಗ್ತಾರೆ. ಇವತ್ತು ಕರಿ ಟೋಪಿ ಹಾಕಿದಾರಲ್ಲ, ಅದು ಬ್ಲ್ಯಾಕ್ ಶರ್ಟ್ಸ್ ಅಂತ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಸಮವಸ್ತ್ರ. ಅದು ಜಸ್ಟಿಸ್ ಶ್ರೀಕೃಷ್ಣ ಅವರದ್ದು ರಿಪೋರ್ಟ್ ತೆಗೆದು ನೋಡಿ, ಇಲ್ಲದ ಲಿಬರಾನ್ ಕಮಿಷನ್ದು ರಿಪೋರ್ಟ್ ತೆಗೆದು ನೋಡಿ, ಎಲ್ಲೆಲ್ಲಿ ಕೋಮು ಗಲಭೆಗಳಾಗಿದೆ ಅದರ ರಿಪೋರ್ಟ್ ತಗೊಳ್ಳೋದು ನೋಡಿ. ಆಗ ಅದರಲ್ಲಿ RSSನ ಪಾತ್ರ ಏನಂತ ಗೊತ್ತಿದೆ. ಮಕ್ಕಳನ್ನು ಕಳಿಸ್ಬೇಕಲ್ಲ, ಅವರಿಗೆ ಅವರ ಚಾರಿತ್ರ್ಯ ನಿರ್ಮಾಣ ಆಗೋದು ಬೇಡವಾ? ಈಗ ಇಲ್ಲಿ ಒಳ್ಳೆಯದನ್ನೇ ಅವ್ರಿಗೆ ಹೇಳ್ಕೊಡೋದಿದ್ರೆ, ದೇಶಭಕ್ತಿಯನ್ನೇ ಹೇಳ್ಕೊಡೋದಿದ್ರೆ, ಈ ದೇಶದ ಪರಂಪರೆ ಇತಿಹಾಸ ಪುರಾಣ ಅವರಿಗೆ ಅಷ್ಟೇ ನೀವು ಪಾಠ ಮಾಡೋದಿದ್ರೆ, ನಿಮ್ಮ ಮಕ್ಕಳಿಗೆ ಅದು ಬೇಡವಾ? ಅವ್ರ ಚರಿತ್ರೆಹೀನರಾಗಿರ್ಬೇಕು. ಅವರು ಬರೀ ಶೂದ್ರರ ಮಕ್ಕಳು, ಬಡವರ ಮಕ್ಕಳು, ದುರ್ಬಲರ ವರ್ಗದ ಮಕ್ಕಳನ್ನು ಯಾಕೆ ನೀವು ಅದರಲ್ಲಿ ತಗೊಂಡು ಬಂದು ಮಾಡ್ತೀರಿ? ನಿಮ್ಮ ಅರ್ಥದಲ್ಲಿ ನಿಜವಾದ ಹಿಂದೂ ಅಂದರೆ ಏನು? ಅವನು ಹಿಂದೂ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಸಾಕಲ್ಲ BJP ಮೆಂಬರ್ ಆಗಬೇಕು ಅಂತ. ಸರ್ದಾರ್ ವಲ್ಲಭಾಯ್ ಪಟೇಲ್ನ BJP RSS ಓನ್ ಮಾಡ್ಕೊಳ್ತಾ ಇದೆ. ಯಾರು RSS ಬ್ಯಾನ್ ಮಾಡಿದ್ರು, ಅದೇ ರೀತಿಯ ಪತ್ರ ಬರೆದಂಥ ಪ್ರಿಯಾಂಕ್ ಖರ್ಗೆ ಅವರನ್ನ ವಿರೋಧ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರ ಕೋಮುವಾದಿಗಳಲ್ಲ ಸ್ವಾಮಿ, ಅವರ ಮಾನ ಕಳಿಬೇಡಿ. ಅಲ್ಲಿಯ ಕಾಂಗ್ರೆಸ್ ನಾಯಕರೇ ಕೋಮುವಾದಿಗಳಾಗಿದ್ದಾರೆ, ಆಯ್ತಾ. ನಾನು ಬೇಕಾದರೆ ಉದಾಹರಣೆಗಳು ಕೊಡಬಲ್ಲೆ. ಯಾರ್ಯಾರ ಸಂಸ್ಥೆಗಳಲ್ಲಿ ಯಾರ್ಯಾರು RSS ಜೊತೆ ಮತ್ತು ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದ ಜೊತೆ ಶಾಮೀಲಾಗಿದ್ದಾರೆ ಎನ್ನುವುದನ್ನು. ಕಾಂಗ್ರೆಸ್ ಪಕ್ಷವನ್ನು ಒಂದು ಸೈದ್ಧಾಂತಿಕವಾಗಿ ಕಟ್ಟಲಿಕ್ಕೆ ಆಗಲಿಲ್ಲ ಇವರಿಗೆ. ಇದು ಸಮಸ್ಯೆ. ಇದು ಯಾರು ಅದರ ವಿರುದ್ಧ ಮಾತಾಡ್ತಾರೆ ಅವರನ್ನು ಐಸೋಲೇಟ್ ಮಾಡ್ತಾರೆ. ಯಾರು ಮಾತಾಡುವವರಿಲ್ಲ. ಈಗ ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಬುಕನ್ಕೆರೆ. ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿರುವಂತಹ ಪತ್ರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಪತ್ರದಲ್ಲಿ ಏನೋ ಬರೆದಿದ್ದಾರೆ, ಮತ್ತೇನೋ ಚರ್ಚೆ ಆಗ್ತಿದೆ, ಅದು ಇನ್ನೊಂದು ಆಯಾಮ. ಆಮೇಲೆ RSSನ್ನು ಸಾರ್ವಜನಿಕ ಸ್ಥಳದಲ್ಲಿ, ಸ್ಕೂಲ್ಗಳಲ್ಲಿ, ಸರ್ಕಾರಿ ಅನುದಾನ ಪಡ್ಕೊಳ್ತಿರುವಂತಹ ಶಾಲೆಗಳಲ್ಲಿ RSS ಕಾರ್ಯಕ್ರಮವನ್ನು ಆಯೋಜಿಸೋದು ಬೇಡ ಅನ್ನೋ ಕಂಟೆಕ್ಸ್ಟಲ್ಲಿ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಅದೇ ಮಹಾ ಅಪರಾಧ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿದೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರು ಆದಂತಹ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರಲ್ಲ, ನಿಮ್ಮ ಪ್ರಕಾರ ಆ ಪತ್ರದಲ್ಲಿ ಏನು ಲೋಪ ಇದೆ? ನನ್ನ ಪ್ರಕಾರ ಅದರಲ್ಲಿ ಲೋಪ ಏನಿಲ್ಲ. ನನ್ನ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನಬದ್ಧವಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು, ಒಬ್ಬ ಜವಾಬ್ದಾರಿಯುತ ನಾಗರಿಕ, ಈ ದೇಶದ ಸಂವಿಧಾನದ ಮೇಲೆ ಯಾರಿಗೆ ನಂಬಿಕೆ ಇದೆಯೋ, ಯಾರು ಅದನ್ನು ಒಪ್ಕೊಳ್ತಾರೋ ಅಂಥವರು ಕೇಳಬೇಕಾದ ಪ್ರಶ್ನೆಯನ್ನು, ಹೇಳಬೇಕಾದ ಮಾತನ್ನೇ ಅವ್ರು ಹೇಳಿದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ. ಸಮಸ್ಯೆ ಏನಾಗಿದೆ ಅಂದರೆ ಯಾರೂ ಕೇಳದಿದ್ದಾಗ ಇವರು ಒಬ್ಬರು ಯಾಕೆ ಕೇಳ್ತಾರೆ ಅನ್ನೋದು ಪ್ರಶ್ನೆ. ಹೌದು, ಆಯಿತಾ. ಅದಕ್ಕಾಗಿ ಆ ಪ್ರಶ್ನೆ ಇದ್ದಿದೆ ವಿನ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಇನ್ನೊಂದು 10 ಮಂದಿ ಕೇಳಿದರೆ ಅದು ಸರಿಯಾಗ್ತಿತ್ತು. ಎಲ್ಲರೂ ಬಾಯಿ ಮುಚ್ಕೊಂಡಿದ್ದಾರೆ, ಇವರು ಯಾಕೆ ಕೇಳಬೇಕು? ಈಗ ಕಾಂಗ್ರೆಸ್ನಲ್ಲಿ ಒಂದು 3-4 ಮಂದಿ RSS ವಿರುದ್ಧ ಗಟ್ಟಿದನೆಯಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಮಾತಾಡ್ತಾರೆ, ಹರಿಪ್ರಸಾದ್ ಮಾತಾಡ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ. ಅದಕ್ಕಾಗಿ ಏನು ಅನ್ನಿಸುತ್ತೆ ಅಂದರೆ ಇವ್ರಿಗೆ ಯಾಕೆ ಬೇಕಿತ್ತು, ಎಲ್ಲರೂ ಸುಮ್ಮನೆ ಇದ್ದಾರಲ್ಲ ಅಂತ ಅನ್ನಿಸ್ಬೋದೇ ವಿನ ಅವರು. ಆಮೇಲೆ ಭಾಳ ವಿಚಿತ್ರ ಅಂದರೆ BJPಯಲ್ಲಿ ಪ್ರತಿ ಸಾರಿ ಏನಾಗುತ್ತೆ ಅಂದರೆ ಇಂಥ ಸಿಕ್ಕರೆ ಅದಕ್ಕೆ ಬಾಲ ಕೈ ಕಾಲು ಎಲ್ಲ ಹಾಕಿ ಅವ್ರು ಕೇಳಿದ್ದು ಹೇಳಿದ್ದು ಏನೋ, ಇವರು ಪ್ರಚಾರ ಮಾಡ್ತಾ ಇರೋದು ಏನೋ, ಅವರು ಎಲ್ಲೂ ಕೂಡ RSSನ್ನು ಬ್ಯಾನ್ ಮಾಡಬೇಕಂತ ಹೇಳಿಲ್ಲಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ RSSನ ಚಟುವಟಿಕೆಗಳನ್ನು ನಡೆಸಬಾರದು, ಅದಕ್ಕಾಗಿ ನಿಷೇಧ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ ನನ್ನ ಪ್ರಕಾರ? ಅಲ್ಲಿ ಅವರೊಂದು ಮಾತು ಹೇಳಿದ್ದಾರೆ, RSS ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದೆ ಅಂತ. ಹೌದು. ಇದು ನೀವೇನು ಹೇಳ್ತೀರಿ? ನೋಡ್ರಿ, ನೀವು ಗಾಂಧೀಜಿ ಹತ್ಯೆಯಿಂದ ಶುರು ಮಾಡಿದ್ದೀವಿ ಅದನ್ನು, ಆಯಿತಾ.
ಗಾಂಧೀಜಿ ಹತ್ಯೆಯಲ್ಲಿ ನಮ್ಮ ಪಾಲಿಲ್ಲ ನಮ್ದು ಏನು ಇಲ್ಲ ಅಂತ ಹೇಳ್ತಾರಲ್ಲ. ಅಲ್ಲ, ನನ್ನ ಪ್ರಕಾರ ಗಾಂಧೀಜಿ ಹತ್ಯೆಗಿನ್ನ ಹಿಂದಕ್ಕೆ ಹೋಗಿ ಅಲ್ಲ ಸ್ವತಂತ್ರ ಹೋರಾಟದಲ್ಲಿ RSS ವಿರುದ್ಧವಾಗಿ ಕೆಲಸ ಮಾಡಿದೆ. 1925ರಲ್ಲಿ ಏನು ಅದು ಪ್ರಾರಂಭ ಆಯಿತು, ಅದರ ನಂತರ ಅವರು ನೋಡಿ ಅದು ಈ ಮೂಲಕ್ಕೆ ಹೋದರೆ ಇನ್ನೂ ಭಾಳ ವಿಚಿತ್ರವಾದದ್ದು ಎಲ್ಲ ಇದೆ. ಅದಕ್ಕೆ ಅವರು ಬೇಸಿಕಲಿ RSS ಅನ್ನೋ ಒಂದು ಪ್ಯಾರಾಮಿಲಿಟರಿ ಒಂದು ಯೂನಿಟ್ ಆಗಿ ಕಟ್ಟಬೇಕಂತ ಹೊರಟವರು, ಆಯಿತಾ. ಈಗ ಹೆಡ್ಗೇವಾರ್ ಏನು ಸ್ಟಾರ್ಟ್ ಮಾಡ್ತಾರೆ, ಅವರ ಗುರುಗಳು BS ಮುಂಜೆ ಅಂತ. BS ಮುಂಜೆ ವಿಸಿಟೆಡ್ ಇಟಲಿ, ಆಯಿತಾ. ಬೆನಿಟೋ ಮುಸೋಲಿನಿಯನ್ನು ಮೀಟ್ ಮಾಡ್ತಾರೆ ಅವರು. ಅಲ್ಲೇ ಮಿಲಿಟರಿ ಶಾಲೆಗಳಿಗೆ ಹೋಗ್ತಾರೆ, ಅಲ್ಲಿ ಸಂಸ್ಥೆಗಳಿಗೆ ಹೋಗ್ತಾರೆ. ಇವತ್ತು ಕರಿ ಟೋಪಿ ಹಾಕಿದಾರಲ್ಲ, ಅದು ಬ್ಲ್ಯಾಕ್ ಶರ್ಟ್ಸ್ ಅಂತ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಸಮವಸ್ತ್ರ ಅದು, ಆಯಿತಾ. ನೋಡಿ ಭಾಳ ಇನ್ನು ನೀವು ಅದನ್ನು ಎತ್ತಿದ್ರೆ ಅಂತ ಹೇಳ್ತೀನಿ ನಾನು. ಇವರು ನಾವೆಲ್ಲ ಏನು ಹೇಳ್ತೇವೆ, ಹಿಟ್ಲರ್ನ ಅನುಯಾಯಿಗಳು ಇವರು, ಮುಸೋಲಿನಿನ ಅನುಯಾಯಿಗಳು ಅಂತ ಹೇಳ್ತೇವೆ. ಹಿಟ್ಲರ್ ಇದನ್ನಲ್ಲ, ಅವನದು ನ್ಯಾಷನಲ್ ಸೋಷಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿ, ಆಯಿತಾ. ಅದೊಂದು ಪೊಲಿಟಿಕಲ್ ಪಾರ್ಟಿ, ಆಯಿತಾ. ಮುಸೋಲಿನಿದ್ದು ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ, ಇಟ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ಹೆಸರಲ್ಲೇ ಫ್ಯಾಸಿಸ್ಟ್ ಇದೆ, ಮತ್ತದು ಡಿಕ್ಲೇರ್ಡ್ ಪೊಲಿಟಿಕಲ್ ಪಾರ್ಟಿ ಅದು. ಅದಕ್ಕಾಗಿ ಅದು ಹಿಟ್ಲರ್ನ ಪತನದ ನಂತರ ಆ ಪಾರ್ಟಿ ನಾಶ ಆಗುತ್ತೆ, ಮುಸೋಲಿನಿನ ಪತನದ ನಂತರ ಈ ಪಾರ್ಟಿನೂ ನಾಶ ಆಗುತ್ತೆ. ಇವರು ಇದು ಯಾಕೆ ಡೇಂಜರಸ್ ಅಂದರೆ, ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಇವರು ರಾಜಕಾರಣ ಮಾಡೋದಿಲ್ಲ, ಆದರೆ ರಾಜಕಾರಣಿಗಳು, ಆಯಿತಾ. ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಅದರಿಂದ ಇವರಿಗೆ ಚುನಾವಣೆ ಸೋಲು ಗೆಲುವುಗಳು ಇವರಿಗೇನು ತಾಕೋದಿಲ್ಲ. ರಾಜಕೀಯದ ಎಲ್ಲ ಬೆನಿಫಿಟ್ಗಳನ್ನು ತಗೊಳ್ತಾರೆ, ನಾವು ರಾಜಕೀಯದಿಂದ ದೂರ ಇದ್ದೇವೆ ಅಂತ ಹೇಳ್ತಾರೆ. ಇಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋದಾಗಿದ್ದರೆ ಇವತ್ತಿನವರೆಗೆ RSS ಎಲ್ಲೂ ಹೋಗ್ತಿತ್ತದು. ಇವರು ಕಂಟೆಸ್ಟ್ ಮಾಡೋದಿಲ್ಲ. ಹಿಟ್ಲರ್ನ ಪಾರ್ಟಿ ಅವನ ಪಾರ್ಟಿ ನಡೆಸಿದ, ಮುಸೋಲಿನಿ ನಡೆಸಿದ, ಅದರಿಂದ ಅವರ ಪತನ ನಂತರ ಆ ಪಾರ್ಟಿಗಳು ಹೋಯಿತು. ಇವರು ಯಾಕೆ ಉಳ್ಕೊಂಡರೆ ಅಂದರೆ, ಇವರು ಪಾತ್ರಧಾರಿಗಳಲ್ಲ, ಇವರು ಸೂತ್ರಧಾರಿಗಳು. ನೀವು ಗೊಂಬೆ ಆಟ ನೋಡ್ತಾರೆ, ಗೊಂಬೆ ಕುಣಿತಾ ಇರುತ್ತೆ, ಆದರೆ ಹಿಂದಿನ ಸೂತ್ರಧಾರರು ಕಾಣೋದಿಲ್ಲ. ಜನ ಕ್ಲಾಪ್ ಹಾಕ್ತಾರೆ, ಅವ್ರು ಸೋತ್ರೆ ಹೋಯ್ತದು. ಇದು ಡಿಫರೆನ್ಸ್. ಭಾಳ ಮಂದಿಗೆ ಇದು ಅರ್ಥ ಆಗಿಲ್ಲ. ಹಿಟ್ಲರ್ ಮುಸೋಲಿನಿ ಅಂತ ಹೇಳ್ತೇವೆ ಇವರು. ಇದೇ BS ಮುಂಜೆ ಹೋಗಿ ಅರೆ ಮಿಲಿಟ್ರಿ ಒಂದು ಸೇನೆ ಥರ ಇದನ್ನು ಕಟ್ಟಬೇಕು ಹಿಂದೂಗಳ ಏಕತೆಗಾಗಿ. ಎಲ್ಲಿಯವರೆಗೆ ಅಂದರೆ ಹೆಡ್ಗೇವಾರ್ ಒಂದು ಬರೀತಾರೆ ಏನಂದರೆ, ನೋಡಿ ಹಿಂದೂಗಳ ಸಂಘಟನೆಗಾಗಿ ಒಬ್ಬ ಸರ್ವಾಧಿಕಾರಿ ನಮಗೆ ಬೇಕಾಗುತ್ತೆ ಅಂದರೆ, ಅವ್ರು ಪರ್ಟಿಕ್ಯುಲರ್ಲಾಗಿ ಹೇಳ್ತಾರೆ ಹಿಟ್ಲರ್ ಮುಸೋಲಿನಿ ಅಂತ ಸರ್ವಾಧಿಕಾರಿ ಬೇಕಾಗುತ್ತೆ. ಆದರೆ ಅವರು ಬರುವವರೆಗೆ ನಾವು ಕಾದ್ಕೊಂಡು ಕೂರ್ಲಿಕ್ಕಾಗೋದಿಲ್ಲ, ಒಂದಲ್ಲ ಒಂದು ದಿನ ಬರ್ತಾರೆ, ಆಗ ಅದನ್ನು ಮುಂದುವರಿಸ್ತಾರೆ ಅಂತ ಈಗ ಬಂದಿದ್ದಾರೆ. ಇದು ಎಕ್ಸಾಕ್ಟ್ ವರ್ಡ್ ಹೆಡ್ಗೇವಾರದ್ದು ಅವರ ಆರ್ಟಿಕಲ್ ಇದೆ. ಅದರಿಂದ ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲದ ಪೊಲಿಟಿಕಲ್ ಪಾರ್ಟಿ ಇದು. ಅದಕ್ಕಾಗಿ ನೋಡಿ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಇವರು ಮಾತ್ರ ಅಲ್ಲ, ಬ್ರಿಟಿಷರು ಇವರು ಅರೆಸೇನೆ ಅಂತ ಮಾಡಿದಾಗ, ಬ್ರಿಟಿಷರು ಅದನ್ನು ಅಬ್ಜೆಕ್ಟ್ ಮಾಡಿದಾಗ ಅದನ್ನು ವಾಪಸ್ ತಗೊಳ್ತಾರೆ. ಆ್ಯಕ್ಚುಲಿ ಹೆಡ್ಗೇವಾರ್ ಫಸ್ಟಿಗೆ ಈ ನೋಡಿ ಫ್ಯಾಸಿಸ್ಟ್ಗಳು ಹೆಂಗೆ ಇರ್ತಾರೆ ಅಂದರೆ, ನಾಗರಿಕರಿಗೂ ಸೈನಿಕರಿಗೂ ವ್ಯತ್ಯಾಸನೇ ಇರಬಾರ್ದು, ಸದಾ ಯುದ್ಧ ಸನ್ನದ್ಧರಾಗಿರಬೇಕು ಅಂತ ಅವ್ರಿಗೆ ಥಿಯರಿ. ಇವತ್ತು ಅದನ್ನೇ ಮಾಡ್ತಾ ಇರೋದಲ್ವ. ಅಂದರೆ ಸೈನಿಕರು ಇದ್ದಾರಲ್ಲ, ಅವರಿಗೆ ಸ್ವಂತ ತಲೆ ಉಪಯೋಗಿಸ್ಕೊಳ್ಳೋದಿಲ್ಲ. ಅವರು ಮೇಲಿಂದ ಏನು ಆದೇಶ ಕೊಡ್ತಾರೆ ಅದನ್ನು ಮಾಡ್ತಾರೆ. ಸೊ ಈ ಭಕ್ತರು ಬ್ರಿಗೇಡ್ಗಳೆಲ್ಲ ಇದೆಯಲ್ಲ, ಇವುಗಳಿಗೆ ತಲೆ ಇಲ್ಲ. ಈಗ ಮೇಲಿಂದ ಏನು ಬರುತ್ತೆ, ಪ್ರಿಯಾಂಕ್ ಖರ್ಗೆಗೆ ಉಗಿರಿ ಅಂತ ಹೇಳಿದರೆ ಉಗಿತಾರೆ ಅವರು ಅಷ್ಟೇ. ಅವ್ರಿಗೆ ಯಾಕೆ ಉಗಿತೇನೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಅವನಿಗೆ ಹೊಡೆಯಿರಿ, ಅವನಿಗೆ ಕಡಿಯಿರಿ. ನೋಡಿ ಅವರು ಟೆಸ್ಟ್ ಹೆಂಗೆ ಮಾಡ್ತಾರೆ ಅಂದರೆ, ಸನ್ಮಾನ್ಯ ನರೇಂದ್ರ ಮೋದಿ ಗಂಟೆ ಹೊಡೀರಿ, ಜಾಗಟೆ ಹೊಡೀರಿ ಅಂತ ಹೊಡಿತಾರೆ ಅವರು. ದೀಪ ಹಚ್ಚಿರು, ಯಾರು ಹೊಡೆಯೋದು? ಎಲ್ಲ ಎಜುಕೇಟೆಡ್ ಅದು, ಅಂದರೆ ಇಡೀ ಮೆದುಳನ್ನವರು ಕೈಗೆ ತಗೊಳ್ತಾರೆ. ಫ್ಯಾಸಿಸ್ಟ್ಗಳು ಮಾಡೋ ಕೆಲಸ ಅದು. ಜರ್ಮನಿಯಲ್ಲೂ ಮಾಡಿದ್ದದೇ, ಇಟಲಿಯಲ್ಲೂ ಮಾಡೋದನ್ನು ಎಲ್ಲ ಸರ್ವಾಧಿಕಾರಿಗಳು ಅದನ್ನು ಮಾಡ್ತಾರೆ. ಸೊ ಅವರು ಯಾಕೆ ಡೇಂಜರಸ್ ಅಂದರೆ ಆ ಕಾರಣಕ್ಕಾಗಿ. ಅವರೀಗ ನೋಡಿ, ಅವ್ರ ಶಾಖೆಗಳಲ್ಲಿ ಸಂವಿಧಾನದ ಪೀಠಿಕೆ ಓದಿಸ್ತಾರೆ? ಇಲ್ಲ, ಓದೋದಿಲ್ಲ. ಇವರು ಚಾರಿತ್ರ್ಯ ನಿರ್ಮಾಣ ಅಂತ ಹೇಳ್ತಾರಪ್ಪ. ಚಾರಿತ್ರ್ಯ ನಿರ್ಮಾಣ ನೀವು ಮಾಡಬೇಕಾದ್ರೆ ನೀವೊಂದು ಆದರ್ಶವನ್ನು ಎದುರ್ಕೊಳ್ಬೇಕು. ನೀವು ಜನಾರ್ದನ್ ರೆಡ್ಡಿಯನ್ನು ಸಪೋರ್ಟ್ ಮಾಡ್ತೀರಿ, ಆ ಮುನಿರತ್ನ ಅಂತವರನ್ನು ಶಾಸಕರನ್ನಾಗಿ ಮಾಡ್ತೀರಿ. ನೀವು ಏನು ಮಾಡೆಲ್? ನೀವು ಶಾಖೆಯಲ್ಲಿ ಹೋಗಿ ನೋಡಿ, ನಮ್ಮ ರೋಲ್ ಮಾಡೆಲ್ ಮುನಿರತ್ನ, ನಮ್ಮ ರೋಲ್ ಮಾಡೆಲ್ ಜನಾರ್ದನ್ ರೆಡ್ಡಿ ಅಂತ ಹೇಳ್ತೀರ. ನೀವು ತಪ್ಪಂದರೆ ತಪ್ಪಂತ ಎಲ್ಲಾದರೂ ಹೇಳಿದಿರ ನೀವು? ಈಗ ಇವರು ಅಲ್ಲ, ನೀವು ತಪ್ಪು ಅನ್ನೋದು ವಿಷಯಕ್ಕೆ ನನಗೊಂದು ನೆನಪಾಗ್ತಿದೆ. ಈಗ ಇತ್ತೀಚೆಗೆ ನಡೆದಂಥ ಒಂದು ಬೆಳವಣಿಗೆ, ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬರು ಶೂ ಎಸ್ತರು, ಒಬ್ಬರು ಅಲ್ಲ ಒಬ್ಬ ಶೂ ಎಸ್ದ. ಓಕೆ, ಅದನ್ನು
ಇವರೆಲ್ಲ ಈ ದೇಶದ ಬಗ್ಗೆ, ದೇಶದ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರಲ್ಲ, ಇದು ಈ ದೇಶದ ಸಂಸ್ಕೃತಿನ, ಇದನ್ನು ಒಂದು RSS ಅದು ನೋಂದಾಯಿತ ಸಂಘಟನೆ ಅಲ್ಲದೆ ಇರ್ಬೋದು, ಆದರೆ ಅವರೇ ಹೇಳ್ಕೊಳ್ತಾರೆ ಇದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ. ಸೊ ಒಂದು ಸಾಂಸ್ಕೃತಿಕ ಸಂಘಟನೆಯಾಗಿ ಕಣಿಸಿದ್ದಾರ? ಯಾಕೆ ಕಣಿಸಿಲ್ಲ ಅಂದರೆ ಯಾಕೆ ಕಣಿಸಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ನೋಡಿ, ಈಗ ಸಂಜೋತಾ ಎಕ್ಸ್ಪ್ರೆಸ್ಸಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಆಯಿತಾ? ನೀವು ಗುಜರಾತ್ ರೈಟ್ಸ್ ಆಯಿತು, ಬಾಂಬೆ ರೈಟ್ಸ್ ಆಯಿತು. ಜಸ್ಟಿಸ್ ಶ್ರೀಕೃಷ್ಣ ಅವರದ್ದು ರಿಪೋರ್ಟ್ ತೆಗೆದು ನೋಡಿ, ಇಲ್ಲದ ಲಿಬರಾನ್ ಕಮಿಷನ್ದು ರಿಪೋರ್ಟ್ ತೆಗೆದು ನೋಡಿ, ಎಲ್ಲೆಲ್ಲಿ ಕೋಮು ಗಲಭೆಗಳಾಗಿದೆ ಅದರ ರಿಪೋರ್ಟ್ ತಗೊಳ್ಳೋದು ನೋಡಿ. ಆಗ ಅದರಲ್ಲಿ RSSನ ಪಾತ್ರ ಏನಂತ ಗೊತ್ತಿದೆ. RSS ಹೇಗೆ ಈ ಎಳೆಯ ಪ್ರಾಯದಲ್ಲಿರುವ ವಿದ್ಯಾರ್ಥಿಗಳ ತಲೆ ಕೆಡಿಸಿ ಅವರನ್ನು ಇದಕ್ಕೆ ಅಣಿಗೊಳಿಸ್ತಾರೆ ಎನ್ನುವುದು ಅದರಲ್ಲಿ ಎಲ್ಲೋ ಇದೆ, ನಮಗೆಲ್ಲ ಗೊತ್ತಿದೆ. ಈಗ ನೋಡಿ, ನಿಮಗೆ ಅದಕ್ಕೆ ಅವರು ಒಂಥರ ಅರೆ ಸೈನಿಕರ ಥರ ಅವರನ್ನು ರೆಡಿ ಮಾಡ್ತಾರೆ ಇವರು. ಅದೇ ಉದ್ದೇಶ. ನಾನು ಅದಕ್ಕೆ ಅಲ್ಲಿಂದೇ ಶುರು ಮಾಡಿದ್ದೆ. ಅವರದ್ದು ಉದ್ದೇಶ, ಎಡಗೆವಾರದ್ದು ಉದ್ದೇಶ, ಮುಂಜೆದು ಉದ್ದೇಶ, ಗೋಲ್ವಾಲ್ಕರದ್ದು ಉದ್ದೇಶನೇ ಹಿಂದೂ ಸಂಘಟನೆಗಾಗಿ ಒಂದು ಸೇನೆಯನ್ನು ಕಟ್ಟಬೇಕು ಅಂತ. ಆ ಸೇನೆ ಯಾರನ್ನು ಕಟ್ಟಬೇಕು? ಮೆಜಾರಿಟಿ ಇರೋದು ಶೂದ್ರರೇ. ಅವರನ್ನು ಇಟ್ಕೊಂಡು ಕಟ್ಟಬೇಕು ಅವರನ್ನು. ಈಗ ನೀವು ಅದು ಆ ರೀತಿ ಟ್ರೈನಿಂಗ್ ಪಡೆದವರು ಸುಮ್ಮನೆ ಇರ್ತಾರೆ? ಅವರು ಗೆದ್ರೆ RSS, ಸೋತ್ರೆ ಇವರು ಜೈಲಿಗೆ ಫಲಾನುಭವಿಗಳು, ಇವರು ವಿಕ್ಟಿಮ್ಗಳು ಅವರು, ಆಯಿತಾ? ಕಾಲಾಳುಗಳು ಅವರು, ಎಲ್ಲರೂ ಕಾಲಾಳುಗಳು. ಈಗ ನೀವು ಈ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ದೊರೆಗಳು ಯುದ್ಧ ನಡೆಸಿದ್ದಾರೆ. ಅಲ್ಲಿ ಸತ್ತ ಸೈನಿಕರನ್ನು ಯಾರು ನೆನಪಿಟ್ಕೊಳ್ತಾರೆ? ಗೆದ್ದ ಅರಸನನ್ನು ಮಾತ್ರ ನೆನಪಿಟ್ಕೊಳ್ತಾರಲ್ವ? ಅದೇ ರೀತಿ ಇಲ್ಲಿ ಯಾರ್ಯಾರ ಬಲಿ. ಈಗ ನೀವು ಇನ್ನೊಂದು ಏನಂದರೆ, ಇವರು ಶಾಖೆಗಳನ್ನು ನಡೆಸ್ತಾರಲ್ಲ, ಎಲ್ಲರೂ ಅದನ್ನೇ ಕೇಳೋದು, ಇವರು ಮಕ್ಕಳನ್ನು ಯಾಕೆ ಕಳಿಸೋದಿಲ್ಲ ಅಂತ. ಮಕ್ಕಳನ್ನು ಕಳಿಸ್ಬೇಕಲ್ಲ, ಅವರಿಗೆ ಅವರ ಚಾರಿತ್ರ್ಯ ನಿರ್ಮಾಣ ಆಗೋದು ಬೇಡವಾ? ಈಗ ಇಲ್ಲಿ ಒಳ್ಳೆಯದನ್ನೇ ಅವ್ರಿಗೆ ಹೇಳ್ಕೊಡೋದಿದ್ದರೆ, ದೇಶಭಕ್ತಿಯನ್ನೇ ಹೇಳ್ಕೊಡೋದಿದ್ದರೆ, ಈ ದೇಶದ ಪರಂಪರೆ, ಇತಿಹಾಸ, ಪುರಾಣ ಅವರಿಗೆ ಅಷ್ಟೇ ನೀವು ಪಾಠ ಮಾಡೋದಿದ್ದರೆ, ನಿಮ್ಮ ಮಕ್ಕಳಿಗೆ ಅದು ಬೇಡವಾ? ಅವ್ರ ಚರಿತ್ರೆಹೀನರಾಗಿರ್ಬೇಕು ಅವರು. ಬರೀ ಶೂದ್ರರ ಮಕ್ಕಳು, ಬಡವರ ಮಕ್ಕಳು, ದುರ್ಬಲರ ವರ್ಗದ ಮಕ್ಕಳನ್ನೇ ಯಾಕೆ ನೀವು ಅಲ್ಲಿ ತಗೊಂಡು ಬಂದು ಮಾಡ್ತೀರಿ? ಇಲ್ಲ, ಪ್ರಿಯಾಂಕ್ ಖರ್ಗೆ ಅವರ ವಿಷಯಕ್ಕೆ ಮಾಡೋದಾದ್ರೆ, ಅವ್ರು ಹೇಳಿದ್ರಲ್ಲ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇದೆ ಸಮಾಜದಲ್ಲಿ. ಹೌದು. ಸೊ ಅದನ್ನ ಹೇಳಿ ನೋಡಿ. ಈಗ ನೀವು ಸ್ವಾಸ್ಥ್ಯವನ್ನು ಕೆಡಿಸ್ಲಿಕ್ಕೆ ಅವರ ಕೈಯಲ್ಲಿ ಲಾಠಿ ಹಾಕಿ ಕೊಡ್ಬೇಕು ನೀವು. ಈಗ ನಾನು ಹೇಳ್ತಾ ಇರೋದು, ನೀವು ಅವರ ಕೈಗೆ ಪುಸ್ತಕಗಳನ್ನು ಕೊಡ್ಬೇಕು ನೀವು. ಆಯ್ತಾ? ಪುಸ್ತಕಗಳನ್ನು ಕೊಟ್ಟರೆ ಪೆನ್ ಕೊಡಬೇಕು, ಪುಸ್ತಕ ಕೊಡಬೇಕು. ಅದು ಆದರೆ ಸ್ವಾಸ್ಥ್ಯ. ನೀವು ಲಾಠಿ ಹಾಕಿರ್ಬೇಕು ಅಂತ. ಲಾಠಿ ಒಂದು ಆಯುಧ, ಆಯಿತಾ? ಲಾಠಿಯ ಪ್ರಯೋಗದ ಮೂಲಕ ಅಷ್ಟು ಮಾತ್ರ ಅಲ್ಲ, ಭಾಳ ಕಡೆ RSSನ ಈ ಬೈಠಕ್ಗಳಲ್ಲಿ ಕತ್ತಿಗಳನ್ನು ಕೊಡ್ತಾ ಇದ್ದಾರೆ, ತಲ್ವಾರ್ಗಳನ್ನು ಹಂಚ್ತಾ ಇದ್ದಾರೆ. ಎಲ್ಲ ಫೋಟೋಗಳು ನಮ್ಮ ನಡುವೆ ಇದೆ. ಈಗ RSS ಶಾಖೆಯಲ್ಲಿ ಹೋದವನು ಅವ್ರ ಹತ್ರ ಈಗ ಅಲ್ಲಿಂದ ಹೋಗಿ AK ಸುಬ್ಬಯ್ಯ ಬರೆದಿದ್ದಾರಲ್ಲ, ಅಲ್ಲಿ ಏನೇನು ನಡೀತಾ ಇದೆ ಅಂತ ಬರೆದಿದ್ದಾರೆ. ಭಾಳಷ್ಟು ಮಂದಿ ಒಳಗಡೆ ಮಹೇಂದ್ರ ಕುಮಾರೇ ಬರೆದಿದ್ದಾರೆ. ಹೇಗೆ ಎಲ್ಲ ಅವರ ತಲೆ ತಿಕ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು ಅಂತ ಬರೆದಿದ್ದಾರೆ. ಎಷ್ಟೊಂದು ಎವಿಡೆನ್ಸ್ ಬೇಕು. ಇವರು ಇಡೀ RSS ನಡೆಸಿದ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ಅದು ಇನ್ನೊಂದು ಭಾಳ ದೊಡ್ಡ ಡಿಬೇಟ್ ಮಾಡ್ಬೋದು. ನೀವು ಎಲ್ಲ ಕಮ್ಯುನಲ್ ರೈಟ್ಸ್ಗಳದ್ದು, ನೀವು ಇಡೀ ದೇಶದಲ್ಲಿರುವ ಕಮ್ಯುನಲ್ ರೈಟ್ಸ್ಗಳದ್ದು ಎಷ್ಟೆಷ್ಟು ತನಿಖೆ ಆಗಿದೆ ಆಯೋಗಗಳು, ಅದರ ರಿಪೋರ್ಟ್ ತೆಗೆದು ನೋಡಿ. ಎಲ್ಲದರಲ್ಲೂ ಅಲ್ಲಿ RSS ಮತ್ತು ಸಂಘ ಪರಿವಾರದ ಬೇರೆ ಬೇರೆ ಸಂಸ್ಥೆಗಳ ಒಂದು ಅಧಿಕೃತವಾಗಿ 36-40 ಇದೆ, ಉಳಿದದು ಸಾವಿರಾರು ಇದೆ, ಆಯಿತಾ? ಅವರೆಲ್ಲರೂ ಒಂದಲ್ಲ ಒಂದು ರೀತಿಯ ಪಾತ್ರವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಓಕೆ, ಈಗ ಅವರು ಈ ರೀತಿ ನೀವು ಎಕ್ಸ್ಪ್ಲೈನ್ ಮಾಡಿದ ರೀತಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇದೆ RSS ಅನ್ನೋ ಕಾರಣಕ್ಕೆ ಅದು ಸಾರ್ವಜನಿಕ ಸ್ಥಳದಲ್ಲಿ, ಪರ್ಟಿಕ್ಯುಲರ್ಲಿ ಶಾಲಾ ಕಾಲೇಜುಗಳಲ್ಲಿ ಅದರ ಕಾರ್ಯಚಟುವಟಿಕೆಗಳು ನಡೀಬಾರ್ದು ಅಂತ ಪತ್ರ ಬರೆದಿದ್ದಾರೆ. ಬಟ್ ಆದರೆ ನಮ್ಮ ಮಾಧ್ಯಮ, BJPಯವರು ಇದೊಂದು ಭಾಳ ಆಶ್ಚರ್ಯ ಆಗಂದೇನು ಅಂದರೆ, RSSಗೆ ಯಾರಾದರೂ ಮಾತಾಡಿದ್ರೆ ಅದಕ್ಕೆ BJPಯವರು ರಿಯಾಕ್ಟ್ ಮಾಡ್ತಾರೆ, RSS ರಿಯಾಕ್ಟ್ ಮಾಡಲ್ಲ. ಸೊ ಇವರೆಲ್ಲ ಹೆಂಗೆ ಬಿಂಬಿಸ್ತಿದ್ದಾರೆ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು RSSನ್ನೇ ಬ್ಯಾನ್ ಮಾಡಿ ಅಂತ ಪತ್ರ ಬರ್ತಿದ್ದಾರೆ. ನಿಮ್ಮ ಅಪ್ಪನ ಕೈಲೂ ಆಗಲ್ಲ ಅಂತೆಲ್ಲ ಬರ್ದಿದ್ದಾರೆ. 100 ಜನ್ಮ ಎತ್ತು ಬಂದರೂ ನಿಮ್ಮ ಕೈಲಿ RSS ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಚರ್ಚೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಫೇಸ್ಬುಕ್ಕಲ್ಲಿ ಇನ್ನೊಂದು ಕಡೆ ಪೋಸ್ಟ್ಗಳಾಗ್ತಿದ್ದಾರೆ. ನಿಜಕ್ಕೂ ಅದು ಏನು ನಡೀತಾ ಇದೆ ಅಂತ ನೋಡಿ. RSS ಮತ್ತು BJPಯ ಸಂಬಂಧ ಏನು ಅನ್ನೋದನ್ನು ಅವರಿಬ್ಬರು ಬಹಿರಂಗವಾಗಿ ಘೋಷಿಸಬೇಕೀಗ. ನಾನು ಹೇಳ್ತಾ ಇರೋದು, ಈಗ RSS ಏನು ಹೇಳುತ್ತೆ, ನಮ್ಮ ಸಮಸ್ತ ವಿಶ್ವದ ಎಲ್ಲ ಹಿಂದೂಗಳ ರಕ್ಷಣೆಯ ಜವಾಬ್ದಾರಿಯನ್ನು ತಗೊಂಡಿದೆ. ಬರೀ ಭಾರತದ್ದಲ್ಲ, ಇಡೀ ವಿಶ್ವ ಹಿಂದೂ ಪರಿಷತ್ತದು. ಅಂದರೆ ಇಡೀ ವಿಶ್ವದ ಹಿಂದೂನ ರಕ್ಷಣೆಗಾಗಿ, ಅದರ ಹಿತಾಸಕ್ತಿಯ ರಕ್ಷಣೆಗಾಗಿ ನಮ್ಮ ಇರುತ್ತೆ ಅಂತ ಹೇಳ್ತಾರಲ್ಲ. ಆದರೆ ಇವರು ಒಂದು ಪರ್ಟಿಕ್ಯುಲರ್ ಒಂದು ಪಾರ್ಟಿ ಜೊತೆ ಮಾತ್ರ ಸಂಬಂಧ ಇಟ್ಕೊಂಡಿದ್ದಾರೆ.
ಅಂದರೆ ಇವರ ಹಿಂದೂಗಳ ವ್ಯಾಖ್ಯಾನದಲ್ಲಿ ಬಿ ಜೆ ಪಿಯವರು ಮಾತ್ರ ಬರ್ತಾರೆ. ನಾನು ಹಿಂದೆ ಒಮ್ಮೆ ಅದನ್ನು ಹೇಳಿದ್ದೇನೆ. ನಿಮ್ಮ ಅರ್ಥದಲ್ಲಿ ನಿಜವಾದ ಹಿಂದೂ ಅಂದರೆ ಏನು? ಅವನು ಹಿಂದೂ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದರೆ ಸಾಕಲ್ಲ ಬಿ ಜೆ ಪಿಯ ಮೆಂಬರ್ ಆಗಬೇಕು ಅಂತ. ಇವರ ದೃಷ್ಟಿಯಲ್ಲಿ ಬಿ ಜೆ ಪಿಯ ಮೆಂಬರ್ ಆದರೆ ಮಾತ್ರ ಅವನು ಹಿಂದೂ ಅಲ್ವಾ? ಈಗ ನಿಜವಾದ ಈಗ ಇವರಿಗೆ ನೋಡಿ ಅಲ್ಲ, ಅದನ್ನು ನಾನು ಮತ್ತೊಮ್ಮೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಅಂದರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸಂಬಂಧ ಏನು ಅನ್ನೋದೇ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ಈಗ ಪರ್ಟಿಕ್ಯುಲರ್ಲಿ ಈ ಪ್ರಿಯಾಂಕ್ ಖರ್ಗೆ ಅವರ ಈ ಪತ್ರದ ಹಿನ್ನೆಲೆಯಲ್ಲಿ ನಡೀತಿದೆಯಲ್ಲ, ಒಂದು ಪ್ರೊಪಗಂಡ ನಡೀತಾ ಇದೆ. ಹೌದು, ಅವರು ಆರ್ ಎಸ್ ಎಸ್ನೇ ಬ್ಯಾನ್ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಹೊರಟುಬಿಟ್ಟಿದ್ದಾರೆ ಅನ್ನೋ ರೀತಿ ಒಂದು ಪ್ರೊಪಗಂಡ ನಡೀತಿದೆಯಲ್ಲ, ಅದ್ರ ಬಗ್ಗೆ ಹೇಳಿ ಅಂತ. ಅಲ್ಲಲ್ಲ, ಈಗ ನೋಡಿ ಯಾವಾಗ ಇಂಥ ಸಂದರ್ಭ ಬರುತ್ತೆ ಅದನ್ನು ಅವರು ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಿದೆ, ಅದಕ್ಕೆ ಅದನ್ನು ಅವರು ಮಾಡ್ತಾ ಇದ್ದಾರೆ. ಪ್ರಶ್ನೆ ನಾನು ಇಲ್ಲಿ ಹೇಳ್ತೇನೆ, ಪ್ರಶ್ನೆ ಏನಾಗಿದೆ ಅಂದರೆ ಇದಕ್ಕೆ ಪ್ರತಿರೋಧದ ಬರುತ್ತಾ ಇದೆಯಲ್ಲ, ಅವರು ಹೇಗೆ ಇವರ ಮೇಲೆ ಬೀಳ್ತಾ ಇದ್ದಾರೆ ಅಷ್ಟೇ ತೀವ್ರವಾಗಿ ಅವರನ್ನು ಎದುರಿಸುವ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇಲ್ಲ. ಅದು ಕೂಡ ಸತ್ಯ. ಅದು ಯಾಕೆಂದರೆ ಇಲ್ಲಿ ಪ್ರಶ್ನೆ ಏನಂದರೆ ಆರ್ ಎಸ್ ಎಸ್ ಏನು ಎನ್ನುವುದೊಂದು ಪ್ರಶ್ನೆ ಇದೆ. ಆರ್ ಎಸ್ ಎಸ್ ಏನು ಎನ್ನುವುದು, ಈಗ ಇವರದೊಂದು ಸಾಂಸ್ಕೃತಿಕ ಸಂಘಟನೆನಾ, ಇಲ್ಲದ್ರೆ ಒಂದು ದತ್ತಿ ಸಂಸ್ಥೆನಾ, ಇಲ್ಲದ್ರೆ ರಾಜಕೀಯ ಪಕ್ಷನಾ ಎನ್ನುವುದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಹುಡುಕಬೇಕಾದ್ರೆ ಈಗ ನೋಡಿ, ಈಗ ಮೊದಲಿನಲ್ಲೂ ಒಂದು ಪ್ರಶ್ನೆ ಇದೆ, ಈ ಆರ್ ಎಸ್ ಎಸ್ ಒಂದು ನೋಂದಾಯಿತ ಸಂಸ್ಥೆ ಯಾಕೆ ಅಲ್ಲ ಅಂತ. ನೋಂದಣಿ ಮಾಡಲಿಕ್ಕೆ ಇವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋದು ಇವತ್ತಿಗೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆಯಿತಾ? ಇದು ಇವತ್ತಲ್ಲ, 70ರ ದಶಕದಲ್ಲಿ ಬಾಂಬೆದ್ದು ನಾಗ್ಪುರದ್ದೇ ಆ ಜಾಯಿಂಟ್ ಚಾರಿಟಿ ಕಮಿಷನರ್ ಅವರಿಗೊಂದು ನೋಟಿಸ್ ಕೊಟ್ಟಿರ್ತಾರೆ, ನಿಮ್ಮದು ಪಬ್ಲಿಕ್ ಬಾಂಬೆ ಟ್ರಸ್ಟ್ ಆ್ಯಕ್ಟ್ನ ಪ್ರಕಾರ ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಇವರು ಒಪ್ಪುವುದಿಲ್ಲ. ಆಗ ಇವುದೇ ಬಾಳಾ ಸಾಹೇಬ್ ದೇವರಸರು ತಮ್ಮ ಬಾವುರಾವು ಮತ್ತು ರಾಜೇಂದ್ರ ಸಿಂಗ್ ಒಂದು ಹಾಕ್ತಾರೆ, ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ, ನಮ್ಮದು ರಾಜಕೀಯ ಪಕ್ಷ ಇಲ್ಲ, ನಮ್ಮದೊಂದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಹೇಳಿದ್ರಲ್ಲ, ಯಾಕೆ ಅವರು ಉತ್ತರದಾಯಿ ಆಗಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಕಾರಣಕ್ಕಾಗಿ ಹೇಳ್ತಾ ಇಲ್ಲ ಅವರು. ಅದನ್ನು ಹೇಳಿದರೆ ನಿಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಬೇಕು, ನಿಮಗೆ ಎಷ್ಟು ಡೊನೇಷನ್ ಬಂದಿದೆ ಅಂತ ಹೇಳಬೇಕು. ನೀವು ಪ್ರತಿಯೊಂದಕ್ಕೂ ನೀವು ಚಾರಿಟಿ, ಈಗ ದತ್ತಿ ಸಂಸ್ಥೆ ಆದರೆ ನೀವು ಚಾರಿಟಿ ಇದಕ್ಕೆ ಹೋಗಿ ನಿಮ್ಮ ಎಲ್ಲ ಲೆಕ್ಕಪತ್ರಗಳನ್ನು ಕೊಡಬೇಕಾಗುತ್ತೆ. ಅದು ಮಾಡೋದಿಲ್ಲ ಅವರು. ಅಂದರೆ ಇಡೀ ಆರ್ ಎಸ್ ಎಸ್ ಇದೆಯಲ್ಲ, ಅದಕ್ಕೆ ಒಂದು ಓಪನ್ ಎಜೆಂಡಾ ಮತ್ತೊಂದು ಗುಪ್ತ ಎಜೆಂಡಾ ಇದೆ. ಮೊದಲಿನಲ್ಲೂ ಇದೆ, ಅದು ಹಿಡನ್ ಎಜೆಂಡಾ, ಒಂದು ಓಪನ್ ಎಜೆಂಡಾ ಇದೆ. ಇವರು ಇಡೀ ಚಟುವಟಿಕೆಗಳನ್ನು ನಡೆಸ್ತಾ ಇರೋದು ಹಿಡನ್ ಎಜೆಂಡಾ ಮೂಲಕ. ಆಯಿತಾ? ಅದಕ್ಕಾಗಿ ನೀವು ಹಿಡನ್ ಎಜೆಂಡಾವನ್ನು ರಿಜಿಸ್ಟರ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನೀವು ಓಪನ್ ಎಜೆಂಡಾದ ಮೂಲಕ ಏನು ಹೇಳ್ತಾರೆ, ಸಮಸ್ತ ಹಿಂದೂಗಳ ರಕ್ಷಣೆ ಅಂತ ಹೇಳ್ತಾರೆ. ಹಿಡನ್ ಎಜೆಂಡಾ ಏನಂದರೆ, ಈ ನೋಡಿ ಅವರ ವ್ಯಾಖ್ಯಾನನೇ ಹಾಗೆ ಇದಲ್ವಾ. ಇದು ಈ ಹಿಂದೂಗಳು ಏನಿರ್ತಾರೆ ಸಿಂಧೂ ನದಿಯಿಂದ ಸಪ್ತಸಾಗರದವರೆಗಿನ ಈ ಇದರಲ್ಲಿ ಯಾರ್ಯಾರು ಇವರಿಗೆ ಪಿತೃಭೂಮಿ ಮತ್ತು ಪುಣ್ಯಭೂಮಿ ಆಗಿರಬೇಕು ಅಂತ. ಪಿತೃಭೂಮಿ ಅಂದರೆ ನಾವು ಹುಟ್ಟಿದ್ದು, ಪುಣ್ಯಭೂಮಿ ಅಂದರೆ ಆ ಧರ್ಮದ ಹೋಲಿ ಪ್ಲೇಸಸ್ ಏನಿದೆ ಅದು ಭಾರತದಲ್ಲೇ ಇರಬೇಕು, ಅವರು ಮಾತ್ರ ಹಿಂದೂಗಳು ಅಂತ. ಭಾಳ ಕ್ಲಿಯರ್. ಅಂದರೆ ಕ್ರಿಶ್ಚಿಯನ್ರ ಹೋಲಿ ಭೂಮಿ ಇಲ್ಲಿ ಇಲ್ಲ, ಮುಸ್ಲಿಮರದ್ದು ಇಲ್ಲಿ ಇಲ್ಲ, ಅದರಿಂದ ನೀವು ಈ ಭಾರತದಲ್ಲಿ ಇರಲಿಕ್ಕೆ ನೀವು ಅನರ್ಹರು, ನಾಲಾಯಕರು ಅಂತ ಅವ್ರು ಹೇಳ್ತಾರೆ. ಅವರು ಓಪನ್ ಆಗಿ ಹೇಳಿದ್ದಾರೆ ಅದನ್ನು. ಅದರಿಂದ ನೀವು ಇಲ್ಲಿರಬೇಕಾದ್ರೆ ಇಲ್ಲಿಯ ಸಂಸ್ಕೃತಿಯನ್ನು ನೀವು ಒಪ್ಕೊಳ್ಬೇಕು, ಹಿಂದೂಗಳನ್ನು ನೀವು ಒಪ್ಕೊಂಡ್ರೆ ಮಾತ್ರ ನೀವು ಇರಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಹೇಳ್ತಾರೆ. ಇದನ್ನು ಈ ರೀತಿಯ ಒಂದು ಧೋರಣೆ ಇಟ್ಕೊಂಡು ನೀವು ರಿಜಿಸ್ಟರ್ ಮಾಡಲಿಕ್ಕಾಗುತ್ತಾ? ಆಗೋದೇ ಇಲ್ಲ. ನಾವು ಬರೀ ಹಿಂದೂಗಳದ್ದು ನಾವು ಉಳಿದವರಿಗೆ ಇದರಲ್ಲಿ ಪ್ರವೇಶ ಇಲ್ಲ ಅಂತ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಕಾನೂನಿನ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಈ ನೆಲದ ಕಾನೂನಿನ ಮೇಲೇನೂ ನಂಬಿಕೆ ಇಲ್ಲ. ಅವರು ಅದಕ್ಕಿಂತ ಅತೀತರಾಗಿದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅದರಿಂದ ಅವರು ಮಾಡೋದಿಲ್ಲ. ಈ ನೋಡಿ, ಬೇಸಿಕಲಿ ಏನಂದರೆ, ನೀವು ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡ್ತಿರಲ್ಲ, ಅದನ್ನು ಓಪನ್ ಟು ಆಲ್ ಓವರ್ ಮಾಡೋದಿಲ್ಲ. ಅದು ಕೂಡ ಓಪನ್ ಟು ಆಲ್ ಓವರ್ ಮಾಡೋದಿಲ್ಲ. ಅವರು ಅದನ್ನು ಭಾಳ ರಹಸ್ಯವಾಗೇ ಮಾಡ್ತಾರೆ ಅವರು ಅದನ್ನು. ಈಗ ನೋಡಿ, ಈಗ ನೀವು ಬೇಕಾದರೆ ನೀವು ಆ್ಯಕ್ಚುಲಿ ಯಾರನ್ನು ಇಂಟರ್ವ್ಯೂ ಮಾಡಬೇಕಂದ್ರೆ ನಮ್ಮ VS ಉಗ್ರಪ್ಪ, BL ಶಂಕರ್ ಇವರೆಲ್ಲ ಅಲ್ಲಿ ಹೋಗಿ ಬಂದವರು. ಆಯಿತಾ? ಅವ್ರ ಹತ್ರ ಅನುಭವ ಕೇಳಬೇಕು, ಅವ್ರು ಹೇಳ್ಬೋದು ಅದನ್ನು. ಯಾಕೆಂದರೆ ಅಲ್ಲಿ ಹೋದಾಗ ಕಬಡ್ಡಿ ಆಡಲಿಕ್ಕೆ ಅಂತ ಕರೀತಾರೆ. ಅದರ ನಂತರ ಅವರು ಮುಸ್ಲಿಮರ ಬಗ್ಗೆ, ಕ್ರಿಶ್ಚಿಯನ್ರ ಬಗ್ಗೆ, ಆಮೇಲೆ ಈ ಜಾತಿ ವ್ಯವಸ್ಥೆ, ದಲಿತರ ಬಗ್ಗೆ, ಇದರ ಬಗ್ಗೆ ಒಂದು ರೀತಿ ನೋಡಿ, ನಾನು ಹೇಳೋದಲ್ಲ, ಇದನ್ನು ಗಾಂಧೀಜಿನೇ ಹೇಳಿದ್ದಾರೆ. ಅವರು ಹೇಗೆ
ಜನರಲ್ಲಿ ಗಾಂಧೀಜಿ ಅಲ್ಲ, ವಲ್ಲಭಾಯ್ ಪಟೇಲ್ ಅದನ್ನು ಇನ್ಫ್ಯಾಕ್ಟ್ ವಲ್ಲಭಾಯ್ ಪಟೇಲ್ 2 ಸಲ RSS ವಲ್ಲಭಾಯ್ ಪಟೇಲ್ ಅದನ್ನು ನಿಷೇಧ ಮಾಡುವಾಗ ಯಾವಾಗ ಅವರು ಬಾಬು ರಾಜೇಂದ್ರ ಪ್ರಸಾದ್ಗೆ ಬರೆದ ಲೆಟ್ರಲ್ಲಿ ಅದನ್ನು ಹೇಳ್ತಾರೆ, ಇವರ ಕೆಲಸನೇ ವಿಷವನ್ನು ಹರಡುವುದು ಅಂತ ಹೇಳ್ತಾರೆ ಅವರು. ಅದರ ನಂತರ ಗಾಂಧೀಜಿ ಹತ್ಯೆ ಆದಾಗ ಇವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ನ BJP RSS ಓನ್ ಮಾಡ್ಕೊಳ್ತಾ ಇದೆ. ಯಾರು RSS ಬ್ಯಾನ್ ಮಾಡಿದ್ರು ಅದೇ ರೀತಿಯ ಪತ್ರ ಬರೆದಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ವಿರೋಧ ಮಾಡ್ತಾ ಇದೆ. ಅದು ಆಮೇಲೆ ಪ್ರತಿ ಸರಿ 3 ಬಾರಿ ಬ್ಯಾನ್ ಮಾಡಿದಾಗಲೂ ಇವರು ನಾವು ಇನ್ನು ಅಂಥ ಚಟುವಟಿಕೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಬರೆದು ಕೊಟ್ಟ ನಂತರನೇ ಅವರು ಅದನ್ನು ವಾಪಸ್ ತಗೊಂಡಿರೋದು. ಇನ್ನು ಗಾಂಧಿ ಹತ್ಯೆ ಆದಾಗ ಸಿಹಿ ಹಂಚಿದ್ದಾರೆ ಎನ್ನುವುದನ್ನು ಪಟೇಲರು ಪತ್ರದಲ್ಲಿ ಬರೀತಾರೆ. ಗಾಂಧಿ ಹತ್ಯೆ ನಡೆದಿದ್ದನ್ನು ಸಿಹಿ ಹಂಚಿ ಇವರು ಸೆಲೆಬ್ರೇಟ್ ಮಾಡಿದವರು ಇದಾರಲ್ಲ, ಇವರು ಈ ಸಂಸ್ಥೆಯನ್ನು ನಾವು ಈ ಕಾರಣ ನಿಷೇಧ ಮಾಡ್ತೇವೆ ಅಂತ ಹೇಳ್ತಾರೆ. ಅದರಿಂದ RSS ವಿರುದ್ಧದ ಒಂದು ಈ ಪ್ರಿಯಾಂಕ ಖರ್ಗೆ ಅವರು ಇವತ್ತು ಮೊದಲು ಸರಿ ಏನು ಹೇಳುವುದಲ್ಲ, ಇದನ್ನು ಸಾರ್ವಜನಿಕ ಈಗ ನೋಡಿ ತಮಿಳ್ನಾಡಿನಲ್ಲಿ ಇದನ್ನು ನಿಷೇಧ ಮಾಡಿದ್ದಾರೆ. ಸಮಸ್ಯೆ ಏನಂದರೆ ಇದು ನಾಳೆ ಕೋರ್ಟಿಗೆ ಹೋಗುತ್ತೆ. ಈಗ ಅದೇನು ಸುಮ್ಮನೆ ಇರುವುದಿಲ್ಲ, ಅವರು ಖಂಡಿತ ಅವರು ಆ ಧೈರ್ಯದಲ್ಲೇ ಹೇಳ್ತಾರೆ. ಕೋರ್ಟಿಗೆ ಹೋಗುತ್ತೆ. ಕೋರ್ಟು ತಮಿಳ್ನಾಡಿನಲ್ಲೂ ಕೂಡ ಅವರಿಗೆ ಒಂದು ಅಂದರೆ ಕೆಲವು ಕಂಡೀಷನ್ಗಳನ್ನು ಹಾಕಿ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಬಹುಶಃ ಅದು ಆಗುವ ಸಾಧ್ಯತೆ ಕೂಡ ಇಲ್ಲಿದೆ. ಅದು ಅಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಯಾವುದೋ ಸಮಾನ ಮನಸ್ಕರು ಏನೋ ಒಂದು ಒಳ್ಳೆ ಕಾಸ್ಗೆ ಪ್ರತಿಭಟನೆ ಮಾಡಬೇಕು ಅಂತಂದರೆ ನೀವು ಫ್ರೀಡಮ್ ಪಾರ್ಕಲ್ಲಿ ಮಾತ್ರ ಮಾಡಬೇಕು ನೋಡಿ. ಅದು ಈ ಸರ್ಕಾರದ್ದು ಮತ್ತು ಹೈಕೋರ್ಟ್ ನೋಡಿ, ಇಲ್ಲಿ ಭಾಳ ಇವರದ್ದು ಪ್ರಶ್ನೆ ಏನಾಗಿದೆ ಅಂದರೆ, ಹೈಕೋರ್ಟಲ್ಲಿ ಒಂದು ಆರ್ಡರ್ ಬಂದಿದೆ ಆಯಿತಾ, ನೀವು ಈ ರೀತಿಯ ಪ್ರತಿಭಟನೆಗಳನ್ನು ಮೆರವಣಿಗೆಗಳನ್ನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿಂದ ಮಾಡಲಿಕ್ಕಾಗೋದಿಲ್ಲ, ಅವರಿಗೆ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಕೊಡಿ ಅಂತ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ತೋರಿಸಿದ್ದಾರೆ ಅಲ್ವಾ. ಪ್ರತಿ ಸರಿ ಸಮಾನ ಮನಸ್ಕರು, ಚಿಂತಕರು, ಹೋರಾಟಗಾರರು ಮಾಡಿದಾಗ ಅದನ್ನು ತೋರಿಸ್ತಾರೆ, ನೀವು ಪರ್ಮಿಷನ್ ಕೊಡೋದಿಲ್ಲ, ನೀವು ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಅಂತ. ಪ್ರಶ್ನೆ ಏನಂದರೆ ಇವ್ರಿಗೆ ಹೇಗೆ ಪರ್ಮಿಷನ್ ಕೊಟ್ಟರು ಅಂತ. ನನ್ನ ಪ್ರಕಾರ ಪ್ರಿಯಾಂಕ ಖರ್ಗೆ ಲೆಟ್ರ್ ಬರೀಬೇಕಾಗಿರಲಿಲ್ಲ. ಇದು ಆಟೋಮೆಟಿಕ್ ಆಗಲಿ ಗೃಹ ಇಲಾಖೆ ಅದನ್ನು ಪೊಲೀಸರು ಯಾರು ಪೊಲೀಸರು ಅವ್ರು ಹೇಳ್ತಾರಲ್ಲ 100 ಕಡೆ ಅದನ್ನು ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸರ್ ನಾನು ಹೇಳ್ತೀನಿ, ನಾಳೆಗೆ ಯಾರು ಈ ಪ್ರಗತಿಪರರು, ಸಾಹಿತಿಗಳು, ಚಿಂತಕರು, ಪತ್ರಕರ್ತರು ಅಥವಾ ವಕೀಲರು ಇವರೆಲ್ಲ ನಾವೇನು ಲಾಠಿ ಇಟ್ಕೊಳ್ಳೋದು ಬೇಡ ಅಂತ ಅಂದ್ಕೊಳ್ಳಿ, ಖಂಡಿತ ಅದ್ರ ಅಗತ್ಯ ಇಲ್ಲ, ಅದೊಂದು ಆಯುಧ ಮತ್ತು ಅದು ಹಿಂಸೆಯ ಪ್ರತೀಕ. ಓಕೆ, ಸುಮ್ಮನೆ ನಾವು ಒಂದು ಪ್ರೊಸೆಷನ್ ಮಾಡ್ತೀವಿ ಅಂತಂದರೆ ಇಲ್ಲಿನ ಪೊಲೀಸ್ನವರು ಅದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ, ಸರ್ಕಾರ ಅವಕಾಶ ಮಾಡಿಕೊಡ್ತಾರೆ. ಅಲ್ಲ ಅದು ಕೊಡ್ತಾ ಇಲ್ಲ, ಅದು ಮತ್ತೆ RSSಗೆ ಯಾಕೆ ಅವಕಾಶ? ಅದೇ ಪ್ರಶ್ನೆ ಇವ್ರದ್ದು. ಇವತ್ತು ಅವ್ರಿಗೆ ಕೊಟ್ಟಿಲ್ಲಲ್ಲ, ಅವರು ಒಂದು ಕಡೆ ಅಲ್ಲ, ಇವರು 100 ಕಡೆ ಮಾಡಿದ್ದಾರೆ. ಅವರೇ ಹೇಳಿದ ಪ್ರಕಾರ ನಾವು 100 ಕಡೆ ಮಾಡಿದ್ದೇವೆ ಅಂತ. 100 ಕಡೆ ಮಾಡಿದ್ದು ಮಾತ್ರ ಅಲ್ಲ, ಕೈಯಲ್ಲಿ ಲಾಠಿ ಇಟ್ಕೊಂಡು ಮಾಡಿದ್ದಾರೆ ಆಯಿತಾ. ಭಾಳ ಕ್ಲಿಯರ್ ಇದೆ, ಅವರಿಗೆ ಪರ್ಮಿಷನ್ ಆಗಲೇ ಡಿನೈ ಮಾಡ್ಬೋದಿತ್ತು. ಆದರೆ ನಮ್ಮ ಪೊಲೀಸರ ವ್ಯವಸ್ಥೆ ಹೇಗಿದೆ ಅಂದರೆ, ಅಲ್ಲಿ ಹಿಂದೆ ಕಾಪು ಹತ್ತಿರ ನಮ್ಮ ಮಂಗಳೂರು ಹತ್ತಿರ ಬಂತಲ್ಲ, ಇಡೀ ಪೊಲೀಸ್ ಸ್ಟೇಷನ್ಗಳಲ್ಲೇ ಎಲ್ಲ ಹಾಕ್ಕೊಂಡು ಒಳ್ಳೆ ಗಣವೇಶ ಹಾಕ್ಕೊಂಡು ಕೂತಿದ್ದ ಅಂತ ಒಂದು ಫೋಟೋ ಬಂತು. ಅದರಿಂದ ಇಡೀ ವ್ಯವಸ್ಥೆ ಒಳಗಡೆ ತೂರ್ಕೊಂಡು ಬಿಟ್ಟಿದ್ದರಿಂದ ಇವರು ಕೊಟ್ಟಿದ್ದಾರೆ ಅದನ್ನು. ಇದು ನನ್ನ ಪ್ರಕಾರ ಅಲ್ಲ, ವ್ಯವಸ್ಥೆ ಒಳಗಡೆ ಅವ್ರು ತೂರ್ಕೊಂಡ್ಬಿಟ್ಟಿರೋ ಕಾರಣಕ್ಕೋಸ್ಕರ ಪ್ರಿಯಾಂಕ ಖರ್ಗೆ ಅಂತವ್ರು ಯಾರೋ ಒಬ್ರು ಈ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು, ಗಟ್ಟಿ ದನಿನಲ್ಲಿ ಸಾರ್ ಹೇಳ್ಬೇಕಾಗಿತ್ತಲ್ಲ. ಅದಲ್ಲ, ಅದು ನೋಡಿ, ಇದು ಆ್ಯಕ್ಚುಲಿ ಸೋಮೋಟೋ ಆಗಿ ಪೊಲೀಸರೇ ಮಾಡುವ ಕೆಲಸ. ಇದನ್ನು ಮಾಡದೇ ಇದ್ರೆ ಬೇರೆ ವಿಷಯಗಳಾದರೆ ವಿರೋಧ ಪಕ್ಷಗಳು ಎತ್ತಬೇಕು ಇದನ್ನು. ಹಾಗೆ ನೋಡಿದರೆ ಹಾಗೆ ಅಂತ ಇದು ಆಡಳಿತ ಪಕ್ಷ ಡಿಸಿಷನ್ ತಗೊಳ್ಳೋದು ಈಗ, ಹೌದು ಅಲ್ವಾ. ಅವರು ಪತ್ರ ಬರೆಯೋದಲ್ಲ, ಅವ್ರು ಡಿಸಿಷನ್ ಪ್ರಿಯಾಂಕ್ ಖರ್ಗೆ ಹಿಮ್ಸೆಲ್ಫ್ ಈಸ್ ಎ ಗೌರ್ಮೆಂಟ್, ಅವ್ರು ಸಚಿವರಲ್ವಾ, ಅವ್ರ ಗೌರ್ಮೆಂಟ್ ಅಲ್ಲ, ಅಧಿಕೃತವಾಗಿ ಅವ್ರ ಗೌರ್ಮೆಂಟ್, ಒಬ್ಬ ಸಚಿವ ಅವ್ರ ಗೌರ್ಮೆಂಟ್ ಆಗ್ತಾನೆ. ಅದರಿಂದ ಅವರು ಬರೆದ ನಂತರ ಈಗ ಅದರ ಬಗ್ಗೆ ಯೋಚನೆ ಮಾಡೋದಲ್ಲ, ಅದ್ರ ಮೊದಲೇ ಮಾಡಬೇಕು. ನನಗೆ ಆಶ್ಚರ್ಯ ಆಗೋದು ಏನಂದರೆ, ನಾನು ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಯೋಚನೆ ಆಗ್ತಾ ಇರೋದು. ಒಂದು, ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ, ನೀವು RSSಗೆ ಹೆದರುದಿದ್ರೆ, ನೀವು RSS ಸಂಬಂಧ ಇಟ್ಕೊಂಡ್ರೆ ನೀವು ನಡೆದು ಹೋಗಿ, ಅಂದರೆ ಜ್ಯೋತಿರಾದಿತ್ಯ ಸಿಂಧೆ ಎಲ್ಲ ಹೋದ್ರಲ್ಲ ಆ ಕಾಲದಲ್ಲಿ ಪಕ್ಷ ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಇವತ್ತಿಗೂ ಕೂಡ ಪ್ರಿಯಾಂಕ್ ಖರ್ಗೆ ಅದನ್ನು ಪ್ರಶ್ನೆ ಮಾಡಿ ನೀವು ಇದನ್ನು ಬ್ಯಾನ್ ಮಾಡಿ ಅಂತ ಹೇಳುವ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಕೂಡ. ಇದು ಬಹಳ ದುರದೃಷ್ಟದ. ಆದರೆ ಕಾಂಗ್ರೆಸ್ನ ಬೇರೆ ಯಾರೂ ಮಾತಾಡ್ತಿಲ್ಲ, ಪ್ರಿಯಾಂಕ್ ಖರ್ಗೆ ಸ್ವಲ್ಪ ಏಕಾಂಗಿ ಆಗ್ಬಿಟ್ರ? ಅಲ್ಲ, ಖಂಡಿತ ಆಗಿದ್ದಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಯಾಕೆ ಏಕಾಂಗಿ ಇದ್ದಾರೆ ಅಂತ ನಾನು ನನ್ನ ಫೇಸ್ಬುಕ್ಕಲ್ಲಿ ಈಗಾಗಲೇ ಬರೆದೆ.
ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎಲ್ಲ ಮತದಾರರು ಅವರು ಕೋಮುವಾದಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಕೋಮುವಾದಿಗಳಲ್ಲ ಸ್ವಾಮಿ. ಅವರ ಮಾನ ಕಳಿಬೇಡಿ. ಅಲ್ಲಿಯ ಕಾಂಗ್ರೆಸ್ ನಾಯಕರೇ ಕೋಮುವಾದಿಗಳಾಗಿದ್ದಾರೆ. ಆಯ್ತಾ? ನಾನು ಬೇಕಾದರೆ ಉದಾಹರಣೆಗಳು ಕೊಡಬಲ್ಲೆ. ಯಾರ್ಯಾರ ಸಂಸ್ಥೆಗಳಲ್ಲಿ ಯಾರ್ಯಾರು RSS ಜೊತೆ ಮತ್ತು ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದ ಜೊತೆ ಶಾಮೀಲಾಗಿದ್ದಾರೆ ಎನ್ನುವುದನ್ನು ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರಲ್ಲ, ಅವರು ಮುಸ್ಲಿಮರನ್ನು ಬೀದಿಯಲ್ಲಿ ಭಾಷಣ ಮಾಡಿಕೊಂಡು ಅವರನ್ನು ಹೀನಾಮಾನವಾಗಿ ಜರೀತಾರೆ. ಅವರ ಜೊತೆ ಈ ನಾಯಕರು, ಕಾಂಗ್ರೆಸ್ ನಾಯಕರು ಹೋಗಿ ಚಕ್ಕಂದ ಆಡ್ತಾರೆ. ಅವರು ಒಬ್ಬರು ಹೋಗಿ ಅಲ್ಲಿ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ABP ಸಮ್ಮೇಳನ ನಡೆಸ್ತಾರೆ. ಅದರ ನಂತರ ಅವರನ್ನು ವಿಧಾನ ಪರಿಷತ್ತಿಗೆ ಟಿಕೆಟ್ ಕೊಡ್ತಾರೆ. ನೀವು ಹೋದ ಸರಿ ಎಷ್ಟು ಮಂದಿ BJPಯಲ್ಲಿ ಇದ್ದವರನ್ನು, RSSನಲ್ಲಿ ಇದ್ದವರನ್ನು ತಗೊಂಡು ಟಿಕೆಟ್ ಕೊಡಲಿಲ್ಲ? ಏನಾದರೂ ವಿನ್ ಆದ್ರೆ ಇವರು? ನಾನು ಹೇಳ್ತಾ ಇರೋದು ಆಯ್ತಪ್ಪ, ಅಂಥದ್ದನ್ನು ಕಾಂಪ್ರಮೈಸ್ ಮಾಡಿದಿರಲ್ಲ. 2013ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ 8ರಲ್ಲಿ 7 ಕಾಂಗ್ರೆಸ್ ಬಂತಲ್ಲ, ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಟ್ಟದ್ದ? ಏನಿಲ್ಲ, ಫೈಟ್ ಮಾಡಿದ್ರಲ್ಲ, ಆಯ್ತಲ್ಲ. ಅದರ ನಂತರ ನಿಮಗೇನಾಯ್ತು? ಈಗ ಯಾರ್ಯಾರನ್ನು ತಂದು ಟಿಕೆಟ್ ಕೊಟ್ಟು ಅವರ ಜೊತೆ ಓಲೈಸಿ ಹನುಮಾನ್ ಚಾಲೀಸ್ ಹೇಳಿಸ್ಕೊಂಡು, ಕೇಸರಿ ಸಾಲು ಹೊದ್ಕೊಂಡು, ಜೈ ಶ್ರೀರಾಮ್ ಹೇಳ್ಕೊಂಡು, ನಾವೇ ನಿಜವಾದ ಹಿಂದೂಗಳು ಅಂತ ಹೇಳ್ಕೊಂಡು ನೀವು ಸಾಫ್ಟ್ ಹಿಂದುತ್ವ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಈಗ ಇದರ ಪರಿಣಾಮ ಇದು. ಇವತ್ತು ಪ್ರಿಯಾಂಕರ್ಗೆ ಯಾಕೆ ಒಂಟಿಯಾಗಿದ್ದಾರೆ ಅಂದರೆ ಈ ಕಾರಣಕ್ಕಾಗಿ. ಕಾಂಗ್ರೆಸ್ ಪಕ್ಷವನ್ನು ಒಂದು ಸೈದ್ಧಾಂತಿಕವಾಗಿ ಕಟ್ಟಲಿಕ್ಕಾಗಲಿಲ್ಲ ಇವರಿಗೆ. ಇದು ಸಮಸ್ಯೆ. ಇದು ಯಾರು ಅದರ ವಿರುದ್ಧ ಮಾತಾಡ್ತಾರೆ ಅವರನ್ನು ಐಸೋಲೇಟ್ ಮಾಡ್ತಾರೆ. ಯಾರು ಮಾತಾಡುವವರಿಲ್ಲ. ಈಗ ನೋಡಿ, ಆ್ಯಕ್ಚುಲಿ ಒಬ್ಬ BJPಯಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದರೆ ಇಡೀ BJP ಅವರ ಬೆಲ್ಲ. ಇವತ್ತು ಪ್ರಿಯಾಂಕರ್ಗೆ ಒಬ್ಬರು ಹೇಳಿದ್ದಕ್ಕೆ ಒಬ್ಬರು ರಿಪ್ಲೈ ಮಾಡ್ತಾ ಇಲ್ಲ. ನೀವು ಅವರ ಪಾರ್ಟಿದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳನ್ನು ನೋಡಿ, 100ಕ್ಕೂ ಹೆಚ್ಚಿನ ಪೋಸ್ಟರ್ಗಳು, ಮೀಮ್ಗಳು ಇಲ್ಲ ಸರ್. ಅವ್ರು ನೋಡಿ ಆ ಥರದೊಂದು ಏನು ಮಲ್ಟಿ ಅಪ್ರೋಚ್. ಈಗ ಬೇರೆ ಎಲ್ಲೋ ಡಿಸ್ಟಿಕ್ಕಿಂದ ಮಾತಾಡ್ತಾರೆ, ಇನ್ನೊಂದೇನೋ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡ್ತಾರೆ, ಯಾವುದೋ ಪೋಸ್ಟರ್ ಬಿಡುಗಡೆ ಮಾಡ್ತಾರೆ, ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷದ ನಾಯಕರು ಇವ್ರು ಮಾತಾಡ್ತಾರೆ, ಇವ್ರು ಬೇರೆ ಆ್ಯಂಗಲಲ್ಲಿ ಮಾತಾಡ್ತಾರೆ, ಇನ್ನೊಬ್ರು ಆ್ಯಂಗಲ್ ಮಾತಾಡ್ತಾರೆ, ಎಲ್ಲವೂ ಕೂಡ ಒಂದು ಲೈನಲ್ಲಿರುತ್ತೆ. ಹೌದು. ಸೊ ಆ ಥರದೊಂದು ಮಲ್ಟಿ ಅಪ್ರೋಚ್ ಇರುತ್ತೆ. ಬಟ್ ಕಾಂಗ್ರೆಸ್ಸಲ್ಲಿ ಪ್ರಿಯಾಂಕರ್ಗೆ ಅವರು, ಬೇರೆಯವರು ಬಿಡಿ, BJPಯವರು ಅದು ಓಕೆ, ಅವ್ರು ರಾಜಕಾರಣಕ್ಕೋಸ್ಕರ ಮಾಡ್ತಾರೆ, ಸೈದ್ಧಾಂತಿಕ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತ. ಬಟ್ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ನೋಡಿ, ನಾನು ಈಗ ಹೇಳ್ತೇನೆ, ಕಾಂಗ್ರೆಸ್ ಅಲ್ಲ ಆಫ್ ದಿ ರೆಕಾರ್ಡ್ ಮಾತಾಡೋಗವರು ಪ್ರಿಯಾಂಕರ್ಗೆ ಏನು ಬೇಕಿರಲಿಲ್ಲ ಅನ್ನೋ ಕಂಟೆಕ್ಸ್ಟಲ್ಲೇ ಮಾತಾಡ್ತಾರೆ. ಅಲ್ಲ, ಅದೇ ಹೇಳ್ತಾ ಇರೋದು. ಇದು ಸರಿಯಾಗಬೇಕಾದ್ರೆ ನಾನು ಮತ್ತೆ ಹೇಳ್ತೇನೆ, ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ್ ಖರ್ಗೆ ಮಗನ ಪರವಾಗಿ ಮಾತಾಡಲಿಕ್ಕೆ ಸ್ವಲ್ಪ ಮುಜುರ ಆಗ್ಬೋದು, ಅದು ಬೇರೆ. ನಾನು ಹೇಳ್ತಾ ಇರೋದು, ಈಗ ಉಸ್ತುವಾರಿ ಸಚಿವರು, ಉಸ್ತುವಾರಿ ಕಾರ್ಯದರ್ಶಿಗಳೆಲ್ಲ ಇದ್ದಾರೆ, ಉಳಿದದ್ದೆಲ್ಲ ಮಾಡ್ತಾರಲ್ಲ. ಈ ಆ್ಯಕ್ಚುಲಿ ಪಕ್ಷಕ್ಕೆ ಸಂಬಂಧಿಸಿದ ವಿಚಾರ ಇದು, ಸರ್ಕಾರಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲ, ಪಕ್ಷಕ್ಕೆ ಸಂಬಂಧಿಸಿದ ವಿಚಾರ, ಪಕ್ಷದ ಐಡಿಯಾಲಜಿಕಲ್ ಪ್ರಶ್ನೆ. ಈಗ ಮೊನ್ನೆ ನಿಗಮ ಮಂಡಳಿಗಳಿಗೆ ಏನು ಇಲ್ಲೂ ಯಾರು ನಿಗಮ ಮಂಡಳಿಗೆ ಕ್ಯೂ ಏನು, ಹೋರಾಟಗಳೇನು, ಆಯಿತಾ? ಈಗ ಇಷ್ಟೆಲ್ಲ ಆಗಿದಾರಲ್ಲ, ಅವರಲ್ಲಿ ಯಾರಾದರೂ ಒಬ್ಬರು ಬಾಯ್ಬಿಟ್ಟಿದ್ದಾರೆ ಇದರ ಬಗ್ಗೆ? ಪ್ರಿಯಾಂಕ್ ಖರ್ಗೆ ಅವರು ಯಾವುದೋ ವೈಯಕ್ತಿಕ ವಿಚಾರ ಆದರೆ, ನನ್ನ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡೋದಿಲ್ಲ, ನನ್ನ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅದು ಅವರು ವೈಯಕ್ತಿಕ. ಇವರು ಭಾಳ ಕಾಂಗ್ರೆಸ್ಸಿನ ಒಂದು ಕೋರ್ ಐಡಿಯಾಲಜಿ ಏನಿದೆ, ಸೆಕ್ಯುಲರಿಸಮು, ಅದರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತಾಡುವಾಗ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಅವರಿಗೆ ಸರಿಯಾದ ಬೆಂಬಲ ಕೊಡಬೇಕಿತ್ತು, ಅದು ಆಗಲಿಲ್ಲ. ಅದಕ್ಕಾಗಿ ಏನಾಗಿದೆ ನೋಡಿ, ನಾವು ಮೊದಲಿಂದಲೂ ಹೇಳ್ತಾ ಇದ್ದೇವೆ ಅದನ್ನು. BJPಯಲ್ಲಿ ಒಂದು ಸಂಘ ಪರಿವಾರ ಅಂತ ಅದರ ರಕ್ಷಣೆಗೆ ಕೋಟೆ ಇದೆ. ಕಾಂಗ್ರೆಸ್ ಅದೇ ರೀತಿ ಒಂದು ಸೆಕ್ಯುಲರ್ ಪರಿವಾರವನ್ನು ಕಟ್ಕೊಳ್ಬೇಕು ಅಂತ, ಆಯಿತಾ? ಅದು ಈಗ ನೋಡಿ, ಇವತ್ತಿಗೂ ಪ್ರಿಯಾಂಕ್ ಖರ್ಗೆಗೆ ಬೆಂಬಲ ಕೊಡ್ತಾ ಇರುವವರು ಕಾಂಗ್ರೆಸ್ ಪಕ್ಷದವರಲ್ಲ, ಹೊರಗಡೆಯವರು. ಬಹಳಷ್ಟು ಮಂದಿ ಚಿಂತಕರು, ಹೋರಾಟಗಾರರು, ಈ ಒಂದು ದೊಡ್ಡ ಪಡೆ ಏನಿದೆ ಅವರು ಇವತ್ತು ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಂತಿದ್ದಾರೆ, ಇವರಲ್ಲ. ಖಂಡಿತ ಕಾಂಗ್ರೆಸ್. ಸೊ ಅವರನ್ನು ನಿಮಗೊಂದು ಅಡ್ವಾಂಟೇಜ್ ಇದೆ. ಅದು ಒಂದು ಭಾಳ ದೊಡ್ಡ ಸಮೂಹ ಇದೆ, ಸೆಕ್ಯುಲರ್ ಆಗಿ ಯೋಚನೆ ಮಾಡುವಂಥ ಒಂದು ಭಾಳ ದೊಡ್ಡ ಸಮೂಹ ಕರ್ನಾಟಕದಲ್ಲೂ ಕೂಡ ಇದೆ, ಇಡೀ ದೇಶದಲ್ಲೂ ಅಲ್ಲ, ಇಡೀ ದೇಶದಲ್ಲಿ ಇದೆ. ನಾನು ಕರ್ನಾಟಕದ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ಇದೆ ಅಲ್ವಾ? ನೀವು ಅಂಥ ಒಂದು ಪರಿವಾರವನ್ನು ನೀವು ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಏನಾಗುತ್ತೆ ಅಂದರೆ, ಒಬ್ಬ ಸೆನೆಟ್ ಮೆಂಬರ್ ಆಗಬೇಕು, ಒಬ್ಬ ಸಿಂಡಿಕೇಟ್ ಮೆಂಬರ್ ಆಗಬೇಕು, ನಮ್ಮ ಪಾರ್ಟಿಯವರು ಇಲ್ವೋ ಅಂತ ಕೇಳ್ತಾರೆ. ಅಂದರೆ ಹೇಳೋದು ನಮ್ಮ ಪಾರ್ಟಿಯವ್ರಿಗೆ ಕೊಡಬೇಕು ಅಂತ. ನೀವು ಇಂಥ ಯಂಗ್ಸ್ಟರ್ಸ್ಗಳೇನಿದ್ದಾರೆ ಅವರನ್ನೆಲ್ಲ ಕಟ್ಕೊಂಡು ಅವರಿಗೆ ಸ್ಥಾನಮಾನ ಕೊಟ್ಟು ಅವ್ರು ಅಟ್ಲೀಸ್ಟ್ ಬೇರೆ ಏನು ಬೇಡ, ಅವರು ಈ RSS ವಿರುದ್ಧ ಮಾತಾಡಿದವರಿಗೆ ಎಷ್ಟು ಮಂದಿ, ನನಗೆ ಇನ್ಕ್ಲೂಡಿಂಗ್ ನನಗೆ ಎಷ್ಟು ಲೈವ್ ಥ್ರೆಟ್ ನಾನು ಕೊಡ್ತೇನೆ. ಪ್ರತಿ ಸಂಧಿ ಬಂದಾಗ ಒಂದು 10-20 ಮಂದಿ ಲೆಟ್ರ್ ಇರುತ್ತೆ. ಅದರಲ್ಲಿ ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಬೇರೆ ಯಾರೂ ಹೆಸರು ಇರುವುದಿಲ್ಲ.
ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆ ಇನ್ನು ಮುಂದೆ ಪ್ರಿಯಾಂಕ್ ಖರ್ಗೆದು ಬರ್ಬೋದು. ಉಳಿದದ್ದೆಲ್ಲ ಇರೋದು ನಮ್ಮ ಹಳೆ ಅಪರಾಧಿಗಳೇ ಇರೋದು ನಾವು, ಆಯ್ತಾ. ಕಾಂಗ್ರೆಸ್ನವ್ರದ್ದು ಯಾರದು ಬರೋದಿಲ್ಲ ಅದರಲ್ಲಿ. ಆಗ ಬಂದಾಗ ನೋಡಿ, ಇವತ್ತು ನಾವೇ ಹೋಗಿ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟಿದ್ದೇವೆ ಅದನ್ನು, ಆಯಿತಾ. ನಮಗೆ ಗನ್ಮ್ಯಾನ್ ಕೊಡಬೇಕಂತಲ್ಲ, ಎಟ್ಲೀಸ್ಟ್ ಅದನ್ನು ಯಾರು ಮಾಡ್ತಾರೆ ಅವರನ್ನು ಈ ಸೈಬರನ್ನು ಡಿಪಾರ್ಟ್ಮೆಂಟನ್ನು ಈಗ ಇವರು ಸ್ಟ್ರೆಂಥನ್ ಮಾಡಬೇಕೀಗ. ಇದು ನೋಡಿ, ಇದೊಂದು ಪಾಠ ಅದು. ಈಗ ನೀವು ಪ್ರಾರಂಭ ಮಾಡಿ ಆಗಿದೆ. ಈಗ ಪ್ರಿಯಾಂಕ್ ಖರ್ಗೆ ಅವರದ್ದು ಮುಂದಿರೋ ದೊಡ್ಡ ಪ್ರಶ್ನೆ, ಕಾಂಗ್ರೆಸ್ನ ಮುಂದಿರೋ ಪ್ರಶ್ನೆ. ಅವರು ಶುರು ಮಾಡಿದ್ದಾರೆ ಈಗ. ಗೌರ್ಮೆಂಟ್ ಶುಡ್ ಟೇಕ್ ಅನ್ ಆಕ್ಷನ್. ಹೌದು, ಈಗ ನೀವು ಅವರು ಹಿಂದೆ ಹೆಜ್ಜೆ ಇಡಬಾರ್ದು ಅದನ್ನು. ಅಲ್ಲ, ಗೌರ್ಮೆಂಟ್ ಮಾಡಬೇಕದು. ಅದನ್ನೇ ಹೇಳ್ತಾ ಇರೋದು. ಹಿಂದೆ ಹೆಜ್ಜೆ ಇಟ್ಟರೆ, ಸರ್ಕಾರನೇ ಹಿಂದೆ ಹೆಜ್ಜೆ ಇಟ್ಟರೆ ಇದೆಯಲ್ಲ, ಅದು ಮತ್ತೆ ಇವರ ದೌರ್ಬಲ್ಯಗಳನ್ನು ಉಪಯೋಗಿಸ್ಕೊಂಡು ಅದು ಮತ್ತೆ ಬೆಳೆಯುತ್ತೆ, ಅವರಿಗೊಂದು ಅವಕಾಶ ಸಿಗುತ್ತೆ ಅದು. ಅದರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಂದೆ, ಕಾಂಗ್ರೆಸ್ ಪಕ್ಷದ ಮುಂದೆ, ರಾಜ್ಯದ ನಾಯಕತ್ವ ಮತ್ತು ದೇಶದ ನಾಯಕತ್ವ ಮುಂದೆ ಒಂದು ದೊಡ್ಡ ಸವಾಲಿದೆ. ನೀವು ಪ್ರಿಯಾಂಕ್ ಖರ್ಗೆ ಪರವಾಗಿ ನಿಲ್ತೀರಾ, ಅಲ್ಲ ನೀವು BJPಗೆ ಈ ಯುದ್ಧವನ್ನು ಬಿಟ್ಟುಕೊಡ್ತೀರಾ, ಅದು ನೋಡಬೇಕಿತ್ತು. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ದಿನೇಶ್ ಅಮೀನ್ಮಠ್ ಅವರು ಈ ಪ್ರಿಯಾಂಕ್ ಖರ್ಗೆ ಪತ್ರದ ಹಿನ್ನೆಲೆಯಲ್ಲಿ ನಡೀತಿರುವಂಥ ಬೆಳವಣಿಗೆಗಳ ಬಗ್ಗೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ, ನಂಗೆ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.